ಜನಪ್ರಿಯ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಏನ್ ಹೇಳೋದು ಅಂದ್ರೆ ಸ್ವಲ್ಪ ಅಧಿಕಾರಿಗಳಿಗೆ ಮತ್ತೆ ಶಾಸಕರುಗಳಿಗೆ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಈ ಬಾಂಗ್ಲಾ ಸ್ಕೂಲ್ ಕಟ್ಟಿ 118 ವರ್ಷಗಳಾಗಿದೆ. ಆ ಕಾಲದಲ್ಲಿ ಬ್ರಿಟಿಷರ್ ಕಟ್ಟಿರ್ತಕ್ಕಂಥ ಸ್ಕೂಲ್ ಇದು. ಶೌಚಾಲಯ ಇಲ್ಲ, ಅಡಿಗೆ ಮನೆ ತುಂಬಾ ಚಿಕ್ಕದಿದೆ, ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದೆ. ಈ ಸ್ಕೂಲ್ಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಇವಾಗ ನಮ್ ಸ್ಕೂಲ್ಗೆ ಅಂತ ಒಂದ್ ಬೋರ್ ಹಾಕ್ಸ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ವಾಶ್ರೂಮ್ಸ್ ಇಲ್ಲ ಸರ್. ಇಲ್ಲಿ ಊಟ ಮಾಡ್ಬೇಕಂದ್ರೆ ಇದೇ ಮಣ್ಣ್ ಮೇಲೆ ಕುತ್ಕೊಂಡು ಊಟ ಮಾಡ್ಬೇಕು ಮಕ್ಕಳು. ನಗರಸಭೆಯಿಂದ ಸ್ಕೂಲ್ ಮುಂದ್ಗಡೆ ಅದ್ರಿಂದ ನೀರ್ ಲೀಕ್ ಆಗ್ಬಿಟ್ಟು ಸ್ಕೂಲ್ ಒಳಗಡೆ ಬರ್ತಾ ಇದೆ. ಎಲ್ಲೆಲ್ಲ ಒಂಥರ ದುರ್ವಾಸನೆ, ಮಕ್ಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರೆಲ್ಲ ಬಂದ್ಬಿಟ್ಟು ಗಲೀಜ್ ಮಾಡ್ತಾ ಇರ್ತಾರೆ. ನಮ್ ಸ್ಕೂಲ್ ಆಸ್ತಿ ನಮ್ಗೆ ಅನುಕೂಲ ಆದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ನೀರಿನ ಕೊರತೆ ತುಂಬಾ ಇದೆ. ಒಂದು ವಾರಕ್ಕೆ 3 ಟ್ಯಾಂಕರ್ ನೀರು ಒಡ್ಸ್ಕೊಂತಾ ಇದ್ದೀವಿ. ನಮಸ್ಕಾರ ಎಲ್ರಿಗೂ. ಇವತ್ತೇನು ಬಾಂಗ್ಲಾ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಆಗಿದೆ. ಈ ಒಂದು ವಸ್ತು ಪ್ರದರ್ಶನಕ್ಕೆ ತಾವೆಲ್ಲರೂ ಆಗಮಿಸಿದಾರ. ವಸ್ತು ಪ್ರದರ್ಶನ ಮಕ್ಕಳು ಏನೇನ್ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ ಅದನ್ನೆಲ್ಲ ವೀಕ್ಷಣೆ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಬಗ್ಗೆ ಹೇಳೋದಾದ್ರೆ ನಾನು ಆರ್ ಕೃಷ್ಣಪ್ಪ ಅಂತ ಈ ನಗರದ CRP ಆಗಿ ಸುಮಾರು 4 ವರ್ಷಗಳು ಕೆಲಸ ಪೂರ್ತಿ ಮಾಡಿದ್ದೇನೆ. ನನಗೆ ಈ ಒಂದು ಕ್ಲಸ್ಟರ್ ಅಲ್ಲಿ CRP ಆಗಿ ಕೆಲಸ ನಿರ್ವಹಿಸ್ತಿರೋದು ತುಂಬಾ ಹೆಮ್ಮೆಯ ವಿಷಯ. ಕಾರಣ ನಾವು ಎಲ್ಲಾ ತಾಲೂಕಲ್ಲಿ ಒಂದು ಮಾದರಿ ಕ್ಲಸ್ಟರ್ ಮಾಡ್ಬೇಕಂತ ನಾವು ಸ್ಟಾರ್ಟಿಂಗ್ ಇಂದ ತುಂಬಾ ಎಫರ್ಟ್ಸ್ ಹಾಕಿದ್ವಿ, ಶ್ರಮ ಪಟ್ಟಿದ್ದೀವಿ. ಅದರ ಪ್ರತಿಫಲವಾಗಿ ಇವತ್ತು ನಮ್ಮ ಒಂದು ವಸ್ತು ಪ್ರದರ್ಶನ ಮಕ್ಕಳು ಕಾನ್ವೆಂಟ್ಗಳಲ್ಲಿ ಏನು ಪರ್ಫಾರ್ಮೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಾವೆಲ್ಲ ವೀಕ್ಷಣೆ ಮಾಡಿದ್ದೀವಿ. ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ಹೇಳ್ಬೇಕಂತಂದ್ರೆ 2020ರಿಂದ ಈ ಒಂದು ಶಾಲೆಗೆ ಸುಣ್ಣ ಬಣ್ಣ ಆಗಿರ್ಬೋದು, ದಾನಿಗಳಿಂದ ಹಿಡಿದು ಬೇಕಾದಷ್ಟು ಮೂಲಭೂತ ಸೌಕರ್ಯಗಳನ್ನ ನಾನು ಮತ್ತು ಇಲ್ಲಿನ ಮುಖ್ಯ ಗುರುಗಳು ಒದಗಿಸಿ ಈ ಒಂದು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ತುಂಬಾ ಶ್ರಮಿಸಿದ್ದೀವಿ. ಶಾಲೆಗೆ ಒಂದು ಪೇಂಟಿಂಗ್ಸ್ ಆಗಿರ್ಬೋದು, ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಇಂದ ಪೇಂಟಿಂಗ್ಸ್ ಮಾಡಿಸಿ, ಹಾಗೆ ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಶಾಲೆಗೊಂದು ಮೈಕ್ ಆಗಿರ್ಬೋದು, ಇಷ್ಟೆಲ್ಲ ಹೊಸ ಬಿಲ್ಡಿಂಗ್ ಆಯ್ತು ವಿವೇಕ್ ಯೋಜನೆ ಅಡಿಯಲ್ಲಿ. ಸೊ ಹೀಗೆ ನಾವು ಹಲವಾರು ಪ್ರಗತಿಪರ ಕೆಲಸಗಳನ್ನ ಮಾಡ್ತಾ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸು, SDMC ಅವರು ಎಲ್ಲರೂ ಸಹಕಾರದಿಂದ ಈ ಒಂದು ಶಾಲೆ ಕಲಿಕೆಯಲ್ಲಿ ತುಂಬಾ ಮುಂದುವರೆದಿದೆ. ಆದ್ರೆ ಭೌತಿಕ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಿದೆ. ಶಾಲೆಯಲ್ಲಿ 315 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು, ಕನ್ನಡ ಮಾಧ್ಯಮ ಇದೆ, ಇಂಗ್ಲಿಷ್ ಮಾಧ್ಯಮ ಇದೆ. ನೆಕ್ಸ್ಟ್ ಎಲ್ಲಾನು ಅಡ್ಮಿಷನ್ಸ್ ಜಾಸ್ತಿ ಆಗುವ ಒಂದು ಸೂಚನೆ ಕಂಡು ಬರ್ತಿದೆ. ಈ ಹಿಂದೆ ಸ್ಕೂಲ್ ಡೇ ಮಾಡಿದ್ದೀವಿ, ಕಲಿಕಾ ಹಬ್ಬ ಮಾಡಿದ್ದೀವಿ. ಕಾರಣ ನಮ್ಮ ಶಾಲೆ, ನಮ್ಮ ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ಕಲಿಕೆ ಆಗಿರ್ಬೋದು, ಇದೆಲ್ಲ ಪಬ್ಲಿಕ್ ಗೊತ್ತಾಗ್ಬೇಕು. ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗ್ಬೇಕು ಅನ್ನೋ ಉದ್ದೇಶದಿಂದ FLN ಕಲಿಕಾ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೀವಿ. ಸುಮಾರು ನಮ್ಮಲ್ಲಿ 300ಕ್ಕಿಂತ ಹೆಚ್ಚು ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಸ್ವಲ್ಪ ನಿಧಾನಗತಿ, ಮಂದಗತಿಯ ಮಕ್ಕಳಿದ್ದಾರೆ. ಅವರನ್ನೇ ತೊಡಗಿಸಿಕೊಂಡು ಆ ಮಕ್ಕಳಿಗೆ ವಿಶೇಷವಾದ ಆಟದಿಂದ ಪಾಠ, ಕ್ರೀಡೆಯಿಂದ ಕಲಿಕೆ ಎನ್ನುವ ಒಂದು ಧ್ಯೇಯ ವಾಕ್ಯವನ್ನ ಹಾಕೊಂಡು ಆ ಮಕ್ಕಳು ಅವರಲ್ಲಿರ್ತಕ್ಕಂಥ ಮುಜುಗರ ಆಗಿರ್ಬೋದು, ನಾಚಿಕೆ ಆಗಿರ್ಬೋದು, ಅಥವಾ ಶಾಲೆ ಮೇಲೆ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೀಗೆ ಆ ಮಕ್ಕಳನ್ನೇ ಕೇಂದ್ರೀಕರಿಸಿ ಆ ಮಕ್ಕಳಿಂದ ಚಟುವಟಿಕೆಗಳು ಮಾಡಿಸಿದ್ರೆ ಆ ಮಕ್ಕಳಿಗೆ ಶಾಲೆ ಮೇಲೆ ಆಸಕ್ತಿ ಬರುತ್ತೆ, ಕಲಿಕೆ ಮೇಲೆ ಅವರು ಹೆಚ್ಚು ತೊಡಗಿಸ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ ಮಕ್ಕಳನ್ನ ಎಲ್ಲಾ ಕ್ರೀಡೆಗಳು ಮಾಡಿಸಿದೀವಿ. ಕರಗ ಆಗಿರ್ಬೋದು, ಡಂಬಲ್ಸು, ಈ ಕೋಲಾಟ, ಹೀಗೆ ನಾನಾ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸಿ ಆ ಎಲ್ಲಾ ಮಕ್ಕಳಿಗೂ ಸುಮಾರು 400 ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ಕೂಡ ವಿತರಣೆ ಮಾಡಿ ಮಕ್ಕಳನ್ನ ಪ್ರೋತ್ಸಾಹಿಸಿದ್ದೀವಿ. ಇವತ್ತು ಏನು ವಸ್ತು ಪ್ರದರ್ಶನ ನಡೀತಿದೆ ತಾವೇ ಗಮನಿಸಿದ್ರೆ ಎಲ್ರು ಪೇರೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ಶಾಲೆಗಳಿಂದನೂ ಮಕ್ಕಳು ಮತ್ತು ಟೀಚರ್ಸ್ ಬಂದಿದ್ರು. ಎಲ್ಲ ಮಕ್ಕಳು ಆಂಗ್ಲ ಭಾಷೆಯಲ್ಲೇ ತಮ್ಮ ಪ್ರಾಜೆಕ್ಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋ ಹಂತಕ್ಕೆ ನಮ್ಮ ಟೀಚರ್ಸ್ ಎಫರ್ಟ್ ಹಾಕಿ ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಪ್ರೋತ್ಸಾಹ ಮಾಡಿದ್ದಕ್ಕೆ ಪೇರೆಂಟ್ಸ್ಗೂ, SDMC ಅವ್ರಿಗೂ, ಆಮೇಲೆ ಟೀಚರ್ಸ್ಗೂ ನಾನು CRC ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಬಾಂಗ್ಲಾ ಶಾಲೆಗೆ ಎಲ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ನಾಗರತ್ನಮ್ಮ ಅಂತ. ನಾನು 2019 ಅಕ್ಟೋಬರ್ನಲ್ಲಿ ಇಲ್ಲಿಗೆ ಈ ಶಾಲೆಗೆ ಬಂದಿರೋದು. ನನ್ನ ಅದೃಷ್ಟ ಏನಪ್ಪಾ ಅಂದ್ರೆ ಇಲ್ಲಿನ ಪಟ್ಟಣದ CRP ಆಗಿರ್ಬೋದು, BO ಕಚೇರಿಯ ಸಪೋರ್ಟ್ ಆಗಿರ್ಬೋದು, ಹಾಗೆ ನಮ್ಮ ಸಹಕಾರಿ ಶಿಕ್ಷಕರು ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಯಾವುದೇ ಒಂದು ಶಾಲೆ ಉನ್ನತೀಕರಣ ಮಾಡಬೇಕು ಅಂದ್ರೆ ಆ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ ಒಗ್ಗಟ್ಟಿರ್ಬೇಕು. ಆ ಒಗ್ಗಟ್ಟು ನಮ್ಮಲ್ಲಿದೆ. ನಾವೇನೇ ಹೇಳಿದ್ರು ಅಡ್ಡ ಹೇಳ್ದಿರ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಅಷ್ಟೇ ಇಲ್ಲ, ನಮ್ಮ STMC ಅವರು ಕೂಡ ಒಳ್ಳೆ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮೆಲ್ಲರ ಬೈಕೆ ಒಂದೇ ಏನಪ್ಪಾ ಅಂತಂದ್ರೆ ಈ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ನಾವೆಲ್ಲರೂ ಕೋರ್ತಾ ಇದ್ದೀವಿ. ಇಲ್ಲಿ ಶೌಚಾಲಯದ ಕೊರತೆ ಇದೆ, ಬಟ್ ಅನುದಾನಗಳು ಸಾಕಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಸ್ವಚ್ಛತಾ ಕಾರ್ಯ ಜಾಸ್ತಿ ಇದೆ. ಆಯಾನ್ ಕೊಟ್ಟಿಲ್ಲ, ನಾವೇ ಒಬ್ಬ ಆಯಾನ್ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಪ್ರತಿ ತಿಂಗಳು ಇಷ್ಟೊಂದು ಕೊಡ್ತಿದ್ದೀವಿ. ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಏನಪ್ಪಾ ಅಂದ್ರೆ ಮಕ್ಕಳಿಗೆ ಊಟ ಮಾಡೋಕ್ಕೆ ತುಂಬಾ ಅನಾನುಕೂಲ ಇದೆ. ಆ ಅನಾನುಕೂಲಕ್ಕೆ ಅವರಿಗೆ ಒಂದು ಪತ್ರನೂ ಕೊಟ್ಟಿದ್ದೀವಿ. ಮಕ್ಕಳಿಗೆ ಊಟ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೇನೆ ನೀರಿನ ಕೊರತೆ ತುಂಬಾ ಇದೆ. ಒಂದು ವಾರಕ್ಕೆ 3 ಟ್ಯಾಂಕರ್ ನೀರು ಒಡ್ಸ್ಕೊಂತಾ ಇದ್ದೀವಿ. ಖಾಸಗಿಯವ್ರ ಹತ್ರ ಕೊಂಡ್ಕೊಂತಾ ಇದ್ದೀವಿ. ಅದು ಸೌಲಭ್ಯ ಮಾಡಿಕೊಡ್ಬೇಕು. ನಗರಸಭೆಯವರಿಂದ ಸ್ವಚ್ಛತಾ ಕಾರ್ಯಕ್ಕೆ ಯಾರನ್ನಾದ್ರೂ ವಾರಕ್ಕೆ ಒಂದ್ಸಲ ಕಳಿಸ್ಕೊಟ್ರೆ ಅನುಕೂಲ ಇರುತ್ತೆ. ಮತ್ತೆ ಈ ಶಾಲೆ ಉನ್ನತೀಕರಣಕ್ಕೆ ಪ್ರತಿಯೊಬ್ಬರು ಪೋಷಕರು ಸಹಕಾರ ನೀಡಬೇಕು. ಮುಂದಿನ ಒಂದು ವರ್ಷಕ್ಕೆ ದಾಖಲಾತಿ ಹೆಚ್ಚಾಗಬೇಕು. ಈ ಶಾಲೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲೇ ಗುಣಮಟ್ಟದ ಶಾಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊಂತ ಇದ್ದೀವಿ ಸರ್. ನನ್ನ ಹೆಸರು ಆಶಾ ಅಂತ. ನಾನು ಬಾಂಗ್ಲಾ ಶಾಲೆಯ STMC ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಸ್ಕೂಲಲ್ಲಿ ಇವತ್ತು ವಸ್ತು ಪ್ರದರ್ಶನ ಏರ್ಪಾಡು ಮಾಡಿದ್ದಾರೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಸೈನ್ಸ್ ಅಲ್ಲೂ ಅಷ್ಟೇ, ಮ್ಯಾಥ್ಸ್ ಅಲ್ಲೂ ಅಷ್ಟೇ, ಎಲ್ಲದರಲ್ಲೂ ಮಕ್ಕಳು ತುಂಬಾ ಮಾಹಿತಿಯನ್ನ ತಿಳ್ಕೊಂಡಿದ್ದಾರೆ. ಅದೆಲ್ಲ ಮಾಹಿತಿ ತಿಳ್ಕೊಳಕ್ ಒಂದು ಅವಕಾಶ ಅವ್ರಿಗೆ. ಇವಾಗ ನಾವು ಪಾಠ ಎಷ್ಟು ಮಾಡಿದ್ರು ಅವ್ರಿಗೆ ಈ ವಸ್ತುಗಳ ಮುಖಾಂತರ ನಾವು ತೋರ್ಸೋದ್ರಿಂದ ಅವ್ರಿಗೆ ಕಲಿಕೆ ಅನ್ನೋದು ಶಾಶ್ವತ ಆಗುತ್ತೆ. ಮತ್ತೆ ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಸಮಸ್ಯೆಗಳಿದಾವೆ, ಮೂಲಭೂತ ಸಮಸ್ಯೆಗಳು. ಅದನ್ನ ಬಗೆಹರಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಲೆಟರ್ ಕೊಟ್ಟಿದೀವಿ ಸರ್ ನಾವು. ಮೂಲಭೂತ ಸೌಕರ್ಯಗಳು ಅಂದ್ರೆ ನಮ್ಗೆ ಶೌಚಾಲಯ ಇಲ್ಲ, ಅಡ್ಗೆ ಮನೆ ತುಂಬಾ ಚಿಕ್ಕದಿದೆ, ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದೆ, ಅಡ್ಗೆ ಮನೆ ಚಿಕ್ಕದಿದೆ, ಅಡ್ಗೆಯವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ನೀರಿನ ಸೌಕರ್ಯ ಇಲ್ಲ ಸರ್. ನೀರು ಬೇಕು ನಮ್ಗೆ. ನಮ್ ಸ್ಕೂಲ್ಗೆ ಅಂತ ಒಂದು ಬೋರ್ ಹಾಕ್ಸ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಶೌಚಾಲಯ ಮಕ್ಳಿಗೆ ಈ 1 to 7 ತನಕ ಇದ್ದಾರೆ. ಗರ್ಲ್ಸ್ಗೆ ಬೇರೆ, ಬಾಯ್ಸ್ಗೆ ಬೇರೆ, ಆತರ ಇದ್ರೆ ಚೆನ್ನಾಗಿರುತ್ತೆ. ಮತ್ತೆ ಮಕ್ಳು ಊಟ ಮಾಡಕ್ಕೆ, ಕುತ್ಕೊಂಡು ಊಟ ಮಾಡೋದಕ್ಕೆ ಅವ್ರಿಗೆ ಸ್ಥಳ ಇಲ್ಲ. ಅದನ್ನ ಒಂದ್ ಸ್ವಲ್ಪ ರೆಡಿ ಮಾಡಿಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದ್ಲಾಗಿ ಈ ಸ್ಕೂಲ್ ಕಟ್ಟಿ, ಈ ಬಾಂಗ್ಲಾ ಸ್ಕೂಲ್ ಕಟ್ಟಿ 118 ವರ್ಷಗಳಾಗಿದೆ. ಆ ಕಾಲದಲ್ಲಿ ಬ್ರಿಟಿಷರ್ ಕಟ್ಟಿರ್ತಕ್ಕಂಥ ಸ್ಕೂಲ್ ಇದು. ನಮ್ಮ ಅಷ್ಟನ್ನ ಉಳ್ಸ್ಕೊಂಡ್ ಬಂದಿದ್ದಾರೆ. ನಮ್ ಶಿಕ್ಷಕರಾಗ್ಲಿ, ನಮ್ ಮುಖ್ಯೋಪಾಧ್ಯಾಯರಾಗ್ಲಿ ಉಳ್ಸ್ಕೊಂಡ್ ಬಂದಿದ್ದಾರೆ. ಈ ಸ್ಕೂಲ್ಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ, ಇವಾಗ ಸ್ಕೂಲ್ ಮುಂದ್ಗಡೆಗೆ ಇದು ಟಾಯ್ಲೆಟ್ಸ್ ಗಳಿದಾವೆ, ರೂಮ್ಸ್ ಗಳು. ಅಲ್ಲಿಂದ ಮೋರಿ ನೀರ್ಗಳೆಲ್ಲ ಸ್ಕೂಲ್ ಒಳಗಡೆ ಬರ್ತಾ ಇದೆ, ಕೆಳಗಡೆ ಸ್ಮೆಲ್ ಬರ್ತಾ ಇದೆ. ಹೆವಿ ಸ್ಮೆಲ್. ಮಕ್ಕಳಿಗೆ ಪಾಠ ಕೇಳಕ್ ಆಗ್ತಾ ಇಲ್ಲ, ಅವ್ರಿಗೆ ಓದಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾಕಂದ್ರೆ ಆ ಸ್ಮೆಲ್ ಬಂದ್ರೆ ಇವ್ರಿಗೆ ಓದಕ್ ಆಗಲ್ಲ. ಮತ್ತೆ ಇನ್ನೊಂದ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ವಾಶ್ರೂಮ್ಸ್ ಇಲ್ಲ ಸರ್ ಇಲ್ಲಿ. ಗರ್ಲ್ಸ್ಗೆ ಬೇರೆ ಇರ್ಬೇಕು, ಮತ್ತೆ ಬಾಯ್ಸ್ಗೆ ಬೇರೆ ಟಾಯ್ಲೆಟ್ಸ್ ಇರ್ಬೇಕು. ಹಂಗಿಲ್ಲ, ಇಬ್ರಿಗೂ ಮಿಕ್ಸ್ ಇದೆ. ಬಟ್ ಹೆಂಗ್ ಹೋಗಕ್ಕಾಗತ್ತೆ ಮಕ್ಕಳು? ಅದನ್ನ ಕ್ಲೀನ್ ಮಾಡಕ್ಕೂ ಯಾರು ಇಲ್ಲ. ಹಂಗೂನು ಇವರು ಟೀಚರ್ಸ್ ಮಾತಾಡ್ಕೊಂಡು ಒಬ್ಬರನ್ನ ಇಟ್ಟಿದ್ದಾರೆ. ತುಂಬಾ ಪ್ರಾಬ್ಲಮ್ಸ್ ಇದೆ. ಮಕ್ಳಿಗೆ ಊಟ ಮಾಡಕ್ಕಂತೂ ಇಲ್ಲಿ ಜಾಗನೇ ಇಲ್ಲ. ಇಲ್ಲಿ ಊಟ ಮಾಡ್ಬೇಕಂದ್ರೆ ಇದೇ ಮಣ್ಣ್ ಮೇಲೆ ಕುತ್ಕೊಂಡು ಊಟ ಮಾಡ್ಬೇಕು ಮಕ್ಳು. ಹಂಗಾಗಿ ನಾವು ಏನ್ ಹೇಳೋದು ಅಂದ್ರೆ, ಸ್ವಲ್ಪ ಅಧಿಕಾರಿಗಳಿಗೆ ಮತ್ತೆ ಶಾಸಕರುಗಳಿಗೆ ಮಕ್ಕಳಿಗೆ ಊಟ ಮಾಡಕ್, ಅಟ್ಲೀಸ್ಟ್ ಮಕ್ಕಳಿಗೆ ಊಟ ಮಾಡಕ್ಕಾದ್ರೂ ಇಲ್ಲಿ ಸ್ಕೂಲ್ ಮುಂದೆ ಸ್ವಲ್ಪ ಈ ಫೀಲ್ಡ್ ಒಳಗಡೆ ಕಾಂಕ್ರೀಟ್ ಹಾಕ್ಸಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕು. ಮಕ್ಳಿಗೂ ಹೆಲ್ಪ್ ಆಗ್ಬೇಕು. ಮತ್ತೆ ಟಾಯ್ಲೆಟ್ಸ್ ಎಲ್ಲ ರೆಡಿ ಮಾಡ್ಕೊಡ್ಬೇಕು. ಮೇನ್ ಆಗಿ ಇನ್ನೊಂದು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ಸ್ಕೂಲ್ ಮುಂದ್ಗಡೆ ನಗರಸಭೆ ಇದು ಟಾಯ್ಲೆಟ್ಸ್ ನಗರಸಭೆ ಸ್ಕೂಲ್ ಮುಂದ್ಗಡೆ
ಅದ್ರಿಂದ ನೀರ್ ಲೀಕ್ ಆಗ್ಬಿಟ್ಟು ಸ್ಕೂಲ್ ಒಳಗಡೆ ಬರ್ತಾ ಇದೆ. ತುಂಬಾ ಗಲೀಜಾಗಿದೆ, ಸ್ಮೆಲ್ ಎಲ್ಲ ಒಂಥರ ದುರ್ವಾಸನೆ. ಮಕ್ಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ಫೆಕ್ಷನ್ ಆಗುತ್ತೆ ಮಕ್ಳಿಗೆ. ಊಟ ಮಾಡ್ತಾರೆ, ಮಕ್ಳೆಲ್ಲ ಓಡಾಡ್ತಾ ಇರ್ತಾರೆ. ಮತ್ತೆ ಅದ್ರ ಜೊತೆಗೆ ಸ್ಕೂಲ್ ಪಕ್ಕದಲ್ಲಿ ಫೀಲ್ಡ್ ಇದೆ. ಫೀಲ್ಡ್ಗೆ ಬಂದ್ಬಿಟ್ಟು ಈ ಪಬ್ಲಿಕ್ ಟಾಯ್ಲೆಟ್ ಇದ್ರು ಸ್ವಲ್ಪ ಜನ ಎಲ್ಲಾನು ಇಲ್ಲೆಲ್ಲ ಟಾಯ್ಲೆಟ್ ಮಾಡ್ತಾ ಇರ್ತಾರೆ. ಸ್ಮೆಲ್ಲು, ದುರ್ವಾಸನೆ ಅದೆಲ್ಲಾನು ಸ್ವಲ್ಪ ಸರಿ ಮಾಡಿಸ್ಕೊಡ್ಬೇಕು. ಸಾರ್ವಜನಿಕರೆಲ್ಲ ಬಂದ್ಬಿಟ್ಟು ಗಲೀಜ್ ಮಾಡ್ತಾ ಇರ್ತಾರೆ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕು. ನಮ್ ಸ್ಕೂಲ್ಗೆ ಅಂತಾನೆ ಒಂದು ಪ್ರೈವೇಟ್ ಆಗಿರ್ಬೇಕು ಜಾಗ. ಯಾರು ಈ ಕಡೆ ಎಲ್ಲ ಬರಬಾರ್ದು, ಮಕ್ಳಿಗೆ ಸೇಫ್ಟಿ ಬೇಕಲ್ವಾ. ಹಂಗಾಗಿ ಈ ಶಾಲೆ ಸುತ್ತಮುತ್ತ ಈ ಶಾಲೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಆಸ್ತಿ ಇದೆ, ಜಾಗ ಇದೆ. ಅದ್ರದ್ದೆಲ್ಲಾನು ಕಮರ್ಷಿಯಲ್ ಇದು ಬರುತ್ತೆ. ಅದೆಲ್ಲ ನಗರಸಭೆಗೆ ಸೇರ್ತಾ ಇದೆ. ಅದೆಲ್ಲಾನು ನಮ್ಗೆ ಇದೆಲ್ಲಾನು ನಮ್ ಸ್ಕೂಲ್ಗೆ ಅಂತಾನ ಕೊಟ್ರೆ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು. ನಮ್ ಸ್ಕೂಲ್ ಆಸ್ತಿ ನಮ್ಗೆ ಅನುಕೂಲ ಆದ್ರೆ ಚೆನ್ನಾಗಿರುತ್ತೆ. ಮಕ್ಳಿಗೆ ಏನ್ ಬೇಕೋ ಸೌಕರ್ಯ ಎಲ್ಲ ನಾವ್ ಮಾಡ್ಬೋದು. ಜನಪ್ರಿಯ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಮ್ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಮಕ್ಳಿಗೆ ಏನ್ ಹೇಳ್ಕೊಡ್ಬೇಕು, ನಾವ್ ಯಾವ ರೀತಿ ಮಕ್ಳನ್ನ ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸ್ಕೂಲ್ ಕಡೆಯಿಂದ, ಟೀಚರ್ಸ್ ಕಡೆಯಿಂದ ತುಂಬಾ ರೆಸ್ಪಾನ್ಸ್ ಇದೆ. ಮಕ್ಳಿಗೆ ಚೆನ್ನಾಗಿ ಓದ್ತಾ ಇದ್ದಾರೆ. ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ನಮ್ ಸ್ಕೂಲಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ. ಅಂದ್ರೆ ನಾವ್ ಅದ್ರಲ್ಲೇ ಅರ್ಥ ಮಾಡ್ಕೋಬಹುದು ನಮ್ ಸ್ಕೂಲ್ ಎಷ್ಟ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು.